ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತೀಯ ಸೇನೆಯ ಬಗ್ಗೆ ಒಂದು ಮಾತಿದೆ. ಒಂದು ಕೈಯಿಂದ ಮಾಡಿದ ಸಹಾಯ ಇನ್ನೊಂದು ಕೈಗೆ ತಿಳಿಯಬಾರದು ಎಂದು. ಆದರೆ ನಮ್ಮ ಶತ್ರುಗಳ ವಿಷಯಕ್ಕೆ ಬಂದರೆ ಈ ಮಾತು ಸ್ವಲ್ಪ ಬದಲಾಗುತ್ತದೆ. ಶತ್ರುಗಳ ಮೇಲೆ ದಾಳಿ ಎಷ್ಟು ರಹಸ್ಯವಾಗಿರಬೇಕೆಂದರೆ ಯಾರು ಬಂದಾಗ ಹೊರಟು ಹೋದರು ಎಂಬುದು ಶತ್ರುಗಳಿಗೆ ತಿಳಿಯಲೇಬಾರದು. ಹೌದು, ಇಂತಹದ್ದೇ ಒಂದು ರೋಚಕ ಘಟನೆ ಈಗ ಜಗತ್ತಿನ ಮುಂದೆ ಬಂದಿದೆ. ಕಳೆದ 6 ತಿಂಗಳಿನಿಂದ ರಹಸ್ಯವಾಗಿದ್ದ ಭಾರತೀಯ ಸೇನೆಯ ಒಂದು ಬೃಹತ್ ಕಾರ್ಯಾಚರಣೆಯನ್ನು ಕೇಂದ್ರ ಸರ್ಕಾರ ಈಗ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಮ್ಯಾನ್ಮಾರ್ನ ದಟ್ಟ ಕಾಡುಗಳಲ್ಲಿ ಅಡಗಿದ್ದ ಭಯೋತ್ಪಾದಕರನ್ನು ನಮ್ಮ ಕಮಾಂಡೋಗಳು ಬೇಟೆಯಾಡಿದ್ದಾರೆ. ಈ ಕಾರ್ಯಾಚರಣೆಯ ನಾಯಕ 21ನೇ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಲೆಫ್ಟಿನೆಂಟ್ ಕರ್ನಲ್ ಆದಿತ್ಯ ಶ್ರೀಕುಮಾರ್ ಅವರಿಗೆ ಈಗ ಶೌರ್ಯ ಚಕ್ರ ನೀಡಿ ಗೌರವಿಸಲಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ಈ ರಹಸ್ಯ ಕಾರ್ಯಾಚರಣೆಯ ಸಂಪೂರ್ಣ ವಿವರಗಳನ್ನು ನೋಡೋಣ. ಘಟನೆಯ ಮೂಲಕ್ಕೆ ಹೋಗುವುದಾದರೆ, ಜುಲೈ 2025ರ ಸಮಯದಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅಸ್ಥಿರತೆ ಉಂಟು ಮಾಡಲು ಕೆಲವು ವಿದೇಶಿ ಶಕ್ತಿಗಳು ಸಂಚು ರೂಪಿಸಿದ್ದವು. ವಿಶೇಷವಾಗಿ ಚೀನಾ ಬೆಂಬಲಿತ ಭಯೋತ್ಪಾದಕ ಗುಂಪುಗಳು ಮ್ಯಾನ್ಮಾರ್ನ ಕಾಡುಗಳಲ್ಲಿ ಸುರಕ್ಷಿತ ತಾಣಗಳನ್ನು ನಿರ್ಮಿಸಿಕೊಂಡಿದ್ದವು. ಅಲ್ಲಿಂದ ಭಾರತಕ್ಕೆ ನುಸುಳಿ ವಿಧ್ವಂಸಕ ಕೃತ್ಯ ಎಸಗುವುದು ಅವರ ಯೋಜನೆಯಾಗಿತ್ತು. ಇದಕ್ಕೂ ಮುನ್ನ ನಡೆದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಈಗಾಗಲೇ ತನ್ನ ಶಕ್ತಿಯನ್ನು ಪ್ರದರ್ಶಿಸಿತ್ತು. ಆದರೆ ಮ್ಯಾನ್ಮಾರ್ ಗಡಿಯಲ್ಲಿ ಅಡಗಿದ್ದ ಶತ್ರುಗಳಿಗೆ ತಕ್ಕ ಪಾಠ ಕಲಿಸಲು ಭಾರತೀಯ ಸೇನೆ ಒಂದು ವಿಭಿನ್ನವಾದ ತಂತ್ರ ರೂಪಿಸಿತು. ಅದುವೇ ಡ್ರೋನ್ ಪ್ರಾಬಲ್ಯದ ಕಾರ್ಯಾಚರಣೆ. ಸಾಮಾನ್ಯವಾಗಿ ಇಂತಹ ದಾಳಿಗಳಲ್ಲಿ ಕಮಾಂಡೋಗಳು ನೇರವಾಗಿ ಶತ್ರುಗಳ ಮೇಲೆ ಎರಗುತ್ತಾರೆ. ಆದರೆ ಈ ಬಾರಿ ಭಾರತ ತಂತ್ರಜ್ಞಾನವನ್ನು ಆಯುಧವನ್ನಾಗಿ ಬಳಸಿಕೊಂಡಿತು. ಜುಲೈ 11ರಿಂದ 13, 2025ರ ನಡುವೆ ಲೆಫ್ಟಿನೆಂಟ್ ಕರ್ನಲ್ ಆದಿತ್ಯ ಶ್ರೀಕುಮಾರ್ ಅವರ ನೇತೃತ್ವದಲ್ಲಿ 21ನೇ ಬೆಟಾಲಿಯನ್ ಪ್ಯಾರಾಚೂಟ್ ರೆಜಿಮೆಂಟ್ನ ತಂಡ ಮ್ಯಾನ್ಮಾರ್ನ ಸೆಂಗ್ಯಾಂಗ್ ಪ್ರದೇಶವನ್ನು ಗುರಿಯಾಗಿಸಿಕೊಂಡಿತು. ಈ ಕಾರ್ಯಾಚರಣೆ ಎಷ್ಟು ರಹಸ್ಯವಾಗಿತ್ತೆಂದರೆ ಅಂದು ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇರಲಿಲ್ಲ. ಆದರೆ ಸ್ಥಳೀಯ ಮೂಲಗಳ ಪ್ರಕಾರ ಭಾರತೀಯ ಸೇನೆಯ 100ಕ್ಕೂ ಹೆಚ್ಚು ಡ್ರೋನ್ಗಳು ಮ್ಯಾನ್ಮಾರ್ ಗಡಿಯೊಳಗೆ ನುಗ್ಗಿ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿದ್ದವು. ಉಲ್ಫಾ, ಐ ಮತ್ತು NSCNK ನಂತಹ ನಿಷೇಧಿತ ಸಂಘಟನೆಗಳ ತರಬೇತಿ ಕೇಂದ್ರಗಳು ಈ ದಾಳಿಯಲ್ಲಿ ಧೂಳೀಪಟವಾದವು. ಈ ದಾಳಿಯಲ್ಲಿ 9 ಮಂದಿ ಕುಖ್ಯಾತ ಭಯೋತ್ಪಾದಕರು ಹತರಾದರು ಮತ್ತು ಹಲವರು ತೀವ್ರವಾಗಿ ಗಾಯಗೊಂಡರು. ಈ ಕಾರ್ಯಾಚರಣೆಯ ಅತಿದೊಡ್ಡ ವಿಶೇಷವೆಂದರೆ ಡ್ರೋನ್ಗಳ ಬಳಕೆ. ಲೆಫ್ಟಿನೆಂಟ್ ಕರ್ನಲ್ ಆದಿತ್ಯ ಶ್ರೀಕುಮಾರ್ ಅವರು ಅತ್ಯಂತ ನಿಖರವಾಗಿ ಈ ಡ್ರೋನ್ ದಾಳಿಯನ್ನು ಯೋಜಿಸಿದ್ದರು. ಇದರಿಂದ ನಮಗಾದ ಲಾಭಗಳು ಹಲವು. ಮೊದಲನೆಯದಾಗಿ ಸೈನಿಕರ ಸುರಕ್ಷತೆ. ಕಮಾಂಡೋಗಳು ನೇರವಾಗಿ ಗುಂಡಿನ ಚಕಮಕಿಯಲ್ಲಿ ಭಾಗಿಯಾಗುವ ಅಗತ್ಯವಿಲ್ಲದ ಕಾರಣ ನಮ್ಮ ಸೈನಿಕರ ಪ್ರಾಣಕ್ಕೆ ಎದುರಾಗುವ ಅಪಾಯ ಶೂನ್ಯವಾಯಿತು. ಎರಡನೆಯದಾಗಿ ನಿಖರತೆ. ಡ್ರೋನ್ಗಳ ಮೂಲಕ ಶತ್ರುಗಳ ನಿಖರವಾದ ಸ್ಥಾನವನ್ನು ಗುರುತಿಸಿ ಕೇವಲ ಭಯೋತ್ಪಾದಕರನ್ನು ಮಾತ್ರ ನಾಶಪಡಿಸಲು ಸಾಧ್ಯವಾಯಿತು. ಮೂರನೆಯದಾಗಿ ರಹಸ್ಯ ಕಾಪಾಡುವುದು. ಒಂದು ವೇಳೆ ಕಾರ್ಯಾಚರಣೆಯಲ್ಲಿ 1% ಹಿನ್ನಡೆಯಾದರೂ ದಾಳಿ ಮಾಡಿದ್ದು ಯಾರು ಎಂದು ಶತ್ರುಗಳಿಗೆ ತಕ್ಷಣಕ್ಕೆ ತಿಳಿಯುವುದಿಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಬಹುದಾದ ಮುಜುಗುರವನ್ನು ತಪ್ಪಿಸುತ್ತದೆ. ಇದೇ ಕಾರಣಕ್ಕೆ ಆದಿತ್ಯ ಶ್ರೀಕುಮಾರ್ ಅವರಿಗೆ ಇಂದು ಶೌರ್ಯ ಚಕ್ರ ನೀಡಿ ಗೌರವಿಸಲಾಗಿದೆ. ಅವರ ತಾಂತ್ರಿಕ ಕೌಶಲ ಮತ್ತು ಧೈರ್ಯ ಭವಿಷ್ಯದ ಯುದ್ಧತಂತ್ರಕ್ಕೆ ಹೊಸ ದಾರಿಯನ್ನು ತೋರಿಸಿದೆ. ಈ ಯಶಸ್ವಿ ಪ್ರಯೋಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಥವಾ POK ವಿಷಯದಲ್ಲಿ ಭಾರತಕ್ಕೆ ದೊಡ್ಡ ಬಲ ನೀಡಲಿದೆ. ಪಾಕಿಸ್ತಾನದ ಸೈನ್ಯವು ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದರೂ ಇಂತಹ ಸುಧಾರಿತ ಡ್ರೋನ್ಗಳ ಮೂಲಕ ನಾವು ಅವರ ತಾಣಗಳನ್ನು ಸುಲಭವಾಗಿ ಧ್ವಂಸಗೊಳಿಸಬಹುದು. ಆದರೆ ಇಲ್ಲಿ ಒಂದು ಸವಾಲಿದೆ. ಇಂತಹ ಡ್ರೋನ್ ಕಾರ್ಯಾಚರಣೆಗಳನ್ನು ಶತ್ರು ದೇಶದ ಕಾಡುಗಳಲ್ಲಿ ಅಥವಾ ಜನರಿಲ್ಲದ ಪ್ರದೇಶಗಳಲ್ಲಿ ಮಾಡುವುದು ಸುಲಭ. ಆದರೆ ನಮ್ಮದೇ ಕಾಶ್ಮೀರದಂತಹ ಜನವಸತಿ ಪ್ರದೇಶಗಳಲ್ಲಿ ಇದನ್ನು ಮಾಡುವುದು ಕಷ್ಟ, ಏಕೆಂದರೆ ಅಲ್ಲಿ ನಾಗರಿಕರ ಸಾವುನೋವುಗಳ ಸಂಭವ ಹೆಚ್ಚು ಇರುತ್ತದೆ. ಆದ್ದರಿಂದ ದೇಶದ ಒಳಗಿನ ಬಂಡಾಯಗಾರರನ್ನು ಮಟ್ಟಹಾಕಲು ನಮ್ಮ ಕಮಾಂಡೋಗಳೇ ಶ್ರೇಷ್ಠ. ಆದರೆ ಗಡಿಯಾಚೆಗಿನ ಶತ್ರುಗಳಿಗೆ ಡ್ರೋನ್ಗಳೇ ಯಮಸ್ವರೂಪಿ. ಸ್ನೇಹಿತರೆ, ಭಾರತೀಯ ಸೇನೆಯು ಇಂದು ಆಧುನಿಕ ತಂತ್ರಜ್ಞಾನ ಮತ್ತು ಶೌರ್ಯದ ಅದ್ಭುತ ಸಂಗಮವಾಗಿದೆ. ಲೆಫ್ಟಿನೆಂಟ್ ಕರ್ನಲ್ ಆದಿತ್ಯ ಶ್ರೀಕುಮಾರ್ ಮತ್ತು ಅವರ ತಂಡವು ಮ್ಯಾನ್ಮಾರ್ನಲ್ಲಿ ನಡೆಸಿದ ಈ ಕಾರ್ಯಾಚರಣೆ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವಂತಹದ್ದು. ಭಾರತದ ಈ ಡ್ರೋನ್ ಯುದ್ಧತಂತ್ರ ಮತ್ತು ನಮ್ಮ ಸೈನಿಕರ ಈ ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ರಕ್ಷಣಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.